ಅಮ್ಮಮ್ಮ ಏನಾಯ್ತು? ಮಿಥಿಲಾ ಹೇಳಿದ್ದು ನಿಜಾನ? ಅಡಿಗೆ ಅವಳನ್ನ ಮನೆಗ್ ಬಿಡೋದಿಕ್ಕೆ ನೀನು ಹೋದ್ಯಾ? ಹೌದು. ಹೋಗಿದ್ಯಾ? ಪಾರ್ಟಿ ಮುಗಿಯೋದು ಲೇಟ್ ಆಗಿತ್ತು, ಅದಕ್ಕೆ ಪಾಪ ವಿರಾಜೆ ಹೋದ. ಅಷ್ಟ್ರಾತ್ರಿನಲ್ಲಿ ಡ್ರೈವರ್ ಜೊತೆ ಒಂದು ಹುಡುಗಿನ ಕಳ್ಸೋ ಸರಿ ಇರಲ್ಲ ನೋಡಿ. ಯಾಕೆ? ನಮ್ಮನೆ ಡ್ರೈವರ್ಗಳ ಮೇಲೆ ನಿಮ್ಗ್ಯಾರಿಗೂ ನಂಬಿಕೆ ಇಲ್ವಾ? ನಂಬಿಕೆ ಇದೆ ಅಮ್ಮಮ್ಮ, ಆದ್ರೆ ವಾದ ಮಾಡೋದಕ್ಕೆ ಬರಬೇಡ. ಡ್ರೈವರ್ಸ್ ಮೇಲೆ ನಂಬಿಕೆ ಇದ್ಮೇಲೆ ಆ ಹುಡುಗಿನ ಅವ್ರ ಜೊತೆ ಕಳ್ಸೋದಿಕ್ಕೆ ಏನ್ ಪ್ರಾಬ್ಲಮ್ ನಿನ್ಗೆ? ಅಮ್ಮಮ್ಮ ಏನೋ ಕಾಳಜಿಗೆ. ಕಾಳಜಿಗೆ ಅರು ಮನೆ ಉತ್ತರಾಧಿಕಾರಿ ಕಾರ್ ಓಡಿಸ್ಕೊಂಡು ಹೋಗ್ಬೇಕಾ? ಅವನ್ ಲೆವೆಲ್ ಏನು, ಅವನು ಮಾಡಿದ್ದೇನು? ಯಾವುದು ಲೆವೆಲ್? ಮನುಷ್ಯತ್ವಕ್ಕೆ ಅಷ್ಟು ಮಾಡಿ ತಪ್ಪ? ಯಾರು ಇಲ್ದೇ ಇರೋವಾಗ, ಬೇರೆ ಆಯ್ಕೆನೇ ಇಲ್ದೇ ಇರೋವಾಗ ಈ ಕೆಲಸ ಮಾಡಿದ್ರೆ ಒಂದ್ ಲೆಕ್ಕ. ಆದ್ರೆ ಇಲ್ಲಿ ಡ್ರೈವರ್ಸ್ ಇದ್ರು, ಇಲ್ಲ ಮೊಬೈಲಲ್ಲಿ ಕಾರ್ ಬುಕ್ ಮಾಡ್ಬೋದಾಗಿತ್ತು. ಅಷ್ಟು ಆಗಿಲ್ಲ ಅಂದ್ರೆ ಅವಿ ಇದ್ನಲ್ಲ, ಅವನಿಗೆ ಹೇಳ್ಬೇಕಾಗಿತ್ತು. ನೀನ್ ಯಾಕೆ ಹೋದೆ? ಅರುವಮ್ಮ, ವಿರಾಜ್ಗೆ ಈ ಮನೆ ಉತ್ತರಾಧಿಕಾರಿ, ಅಧಿಕಾರ ಚಲಾಯಿಸಬೇಕು, ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡಬೇಕನ್ನೋದು ಆ ಕ್ಷಣಕ್ಕೆ ಅವನ ತಲೆನಲ್ಲಿ ಬಂದಿರಲ್ಲ. ಒಬ್ಳು ಹುಡುಗಿನ ಸೇಫ್ ಆಗಿ ಮನೆಗೆ ತಲುಪಿಸೋದಷ್ಟೇ ಯೋಚನೆ ಮಾಡಿರ್ತಾನೆ. ಅದೇ ಅವನ್ ಮಾಡೋ ತಪ್ಪು ಮಿಥಿಲಾ. ರಾಜ ಆದವನು ಅಧಿಕಾರದಲ್ಲಿ ಕೂತು ಕೆಲ್ಸ ಮಾಡಿಸ್ಕೋಬೇಕು, ತಾನೇ ಕೆಲ್ಸ ಮಾಡ್ಕೊಂಡು ಹೋಗೋದಲ್ಲ. ಇವನಿಗೆ ಇದೆಲ್ಲ ಯಾವಾಗ ಅರ್ಥ ಆಗೋದು? ಇದ್ರಲ್ಲಿರೋದೇ ಬರೀ 4,000 ಅಲ್ವಾ? ದತ್ತು 15,000 ಬೇಕು ಅಂತ ಕೇಳಿದಿದ್ದಲ್ವಾ? ಏನ್ ಮಾಡ್ಲಿ? ದತ್ತುಗೆ ಕ್ಲಾಸ್ ನಡೀತಾ ಇದೆಯೋ ಏನೋ. ಸ್ವಲ್ಪ ತಿಲ್ಲೇ ವೇಟ್ ಮಾಡ್ತೀನಿ. ಮನು, ಅಕ್ಕ ನೀವೇನ್ ಕಾಲೇಜ್ ಹತ್ರ? ಅವ್ನ್ ಫೀಸ್ ಕಟ್ಟಕ್ ಬಂದೆ ಕಣೋ. ಯಾವ ಫೀಸು? ಅದೇ ಮನು, ದತ್ತುಗೆ ಆಸ್ಟ್ರೇಲಿಯಾಗೆ ಹೋಗೋ ಅವಕಾಶ ಸಿಕ್ಕಿದ್ಯಲ್ಲ, ಅದಕ್ಕೆ. ಅದಕ್ಕೆ ಇವಾಗ ಬಂದಿದ್ದೀರಾ ಅಕ್ಕ? ಸ್ವಲ್ಪ ಲೇಟ್ ಆಯ್ತು ಮನು, ನನಗೆ ಪೂರ್ತಿ ದುಡ್ಡು ಅರೇಂಜ್ ಮಾಡಕ್ ಆಗ್ಲಿಲ್ಲ. ಕಂತಲ್ಲಿ ಕಟ್ತೀನಿ ಅಂದ್ರೆ ಬಿಡ್ತಾರಾ? ತಮಾಷೆ ಮಾಡ್ತಿದ್ದೀರಾ ಅಕ್ಕ? ಇನ್ನೆಲ್ಲಿ ಆಸ್ಟ್ರೇಲಿಯಾ? ಅದೆಲ್ಲ ಮುಗ್ದು ತುಂಬಾ ಸಮಯನೇ ಆಗಿದೆ. ಅಮ್ಮಮ್ಮ, ನನಗೆ ಬಂಗಾರದ ಪಂಜರದಲ್ಲಿರೋ ಗಿಳಿ ಥರ ಫೀಲ್ ಆಗ್ತಿದೆ. ಸ್ವಾತಂತ್ರ್ಯ ಕೊಡ್ತೀನಿ, ಆದರೆ ಆ ಗೂಡುಗಳೇ ಮಾತ್ರ ಆರು ಅಂತ ಹೇಳಿದ್ರೆ ನನಗೆ ಕಷ್ಟ ಆಗತ್ತಮ್ಮಮ್ಮ. ವಿರಾಜ್, ನಿನಗೆ ಇದಕ್ಕೂ ಮುಂಚೆ ಕೂತು ಎಲ್ಲ ಹೇಳಿದ್ದೀನಿ. ನೀನು ಆರು ಮನೆ ಮಗ, ಅದಕ್ಕೆ ತಕ್ಕನಾಗಿ ನಡ್ಕೊಳ್ಳೋದನ್ನ ಯಾವಾಗ ಕಲಿತೀಯ?
ಅವಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಇನ್ಮೇಲೆ ಹೀಗೆಲ್ಲ ಆಗಲ್ಲ. ನಾನೇನೋ ತಪ್ಪು ಮಾಡಿರೋ ಹಾಗೆ ಇನ್ಮೇಲೆ ಈ ಥರ ಆಗಲ್ಲ ಅಂತ ಹೇಳ್ತಿದ್ಯಲ್ಲ ಮಿಥಿಲಾ. ಈ ಥರ ಮಾಡೋದ್ರಲ್ಲಿ ಏನು ತಪ್ಪು? ವಿರಾಜ್, ಅರು ಮನೆ ಅಂದ್ರೆ, ಸಂಪತ್ ಕುಟುಂಬ ಅಂದ್ರೆ ಅದಕ್ಕೆ ತಕ್ಕನಾಗಿ ನಡ್ಕೊಳ್ಳೋ ರೀತಿ ನೀತಿ ಇದೆ. ಅದಕ್ಕೆ ಸರಿಯಾಗಿ ಎಲ್ರೂ ನಡ್ಕೋಬೇಕು. ಅದನ್ನ ಬಿಟ್ಟು ಈ ರೀತಿ ಮೊಂಡುವಾದ ಮಾಡೋದಲ್ಲ. ರೀತಿ ನೀತಿನೇ ತಪ್ಪಾಗಿದ್ದಾಗ ಪ್ರಶ್ನೆ ಮಾಡದೆ ಹೇಗಿರ್ಲಿ ಅಮ್ಮಮ್ಮ? ಏನು ಆಗಿದ್ಯಪ್ಪ ನಿನಗೆ? ಇಷ್ಟು ದಿನ ನಿನ್ನ ಆಲೋಚನೆ ಸರಿ ಇದೆ ಅಂತ ವಾದ ಮಾಡ್ತಿದ್ದೆ ನಾನು. ಈಗ ಈ ಕುಟುಂಬದ ರೀತಿ ನೀತಿನೇ ತಪ್ಪಾಗಿದೆ ಅಂತ ಹೇಳ್ತಾ ಇದೀಯಾ? ನಿನ್ನನ್ನು ಬೆಳೆಸೋದ್ರಲ್ಲಿ ನಾವು ನಾವು ಎಲ್ಲಿ ತಪ್ಪು ಮಾಡಿದೀವಿ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಳ್ಳೋ ಹಾಗಾಗಿದೆ. ಅಮ್ಮ, ಅದು ಹಾಗಲ್ಲ. ನೋಡು, ನನಗೆ ನಿನ್ನ ಹತ್ರ ವಾದ ಮಾಡಕ್ಕಾಗಲ್ಲ ವಿರಾಜ್. ಹೊರಟೋಗು. ಅವಮ್ಮ ಪ್ಲೀಸ್. ಮಿಥಿಲಾ, ಇವನಿಗೆ ಹೊರಗೆ ಹೋಗಕ್ಕೆ ಹೇಳು. ವಿರಾಜ್, ವಿರಾಜ್, ಒಂದ್ ನಿಮಿಷ. ಅಮ್ಮಮ್ಮ ಏನೋ ಎಮೋಷ್ನಲ್ ಆಗಿ ಮಾತಾಡ್ತಿದ್ದಾರೆ. ಅವರು ವಿರಾಜ್, ವಿರಾಜ್